ಸಿಎಂ ಪತ್ನಿ ಸಚಿವ ಭೈರತಿ ಸುರೇಶ್ಗೆ ಇಡಿಯಿಂದ ನೋಟಿಸ್ ಬಂದಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ, ತನಿಖೆಗೆ ಹಾಜರಾಗಬೇಕು ಅಂತ ಇಡಿಯಿಂದ ಸೂಚನೆ ಇದೆ. ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಂತಹ ಶಾಕ್ ಇದು. ನೋಟಿಸ್ ನಲ್ಲಿ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಉಲ್ಲೇಖ ಇದೆ. ಇಡಿ ವಿಚಾರಣೆಗೆ ಬರ್ತಾರ ಹಾಗಾದ್ರೆ ಸಿಎಂ ಆಪ್ತ ಸಚಿವ ಭೈರತಿ ಸುರೇಶ್? ಇಡಿ ವಿಚಾರಣೆಗೆ ಸಿಎಂ ಪತ್ನಿ ಪಾರ್ವತಿ ಅವರು ಕೂಡ ಬರ್ತಾರ. ಗುರುವಾರ ಸಂಜೆ ಇವ್ರಿಗೆ ನೋಟಿಸ್ ಬಂದಿದೆ. ಇಡಿಯಿಂದ ಬಂದಂತಹ ನೋಟಿಸ್ ಕಳೆದ ವಾರ ಗುರುವಾರವೇ ನೋಟಿಸ್ ಬಂದಿದೆ. ಆ ನೋಟಿಸ್ ನಲ್ಲಿ ಇವತ್ತು ವಿಚಾರಣೆಗೆ ಬರಬೇಕು ಅಂತ ಅದರಲ್ಲಿ ತಿಳಿಸಲಾಗಿದೆ. ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಅದರ ವಿಚಾರಣೆ ಕೂಡ ಇವತ್ತು ಮಧ್ಯಾಹ್ನದ ನಂತರ ಇದೆ. ಮತ್ತೊಂದು ಕಡೆ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಕೊಟ್ಟಂತಹ ನೋಟಿಸ್ ನಲ್ಲಿ ಉಲ್ಲೇಖ ಇದೆ. ಹಾಗಾದ್ರೆ ಏನಾಗುತ್ತೆ? ಸಿಎಂ ಪತ್ನಿ ಮತ್ತು ಭೈರತಿ ಸುರೇಶ್ ಅವರು ಇಡಿ ಕೊಟ್ಟಂತಹ ನೋಟಿಸ್ ನ ಪ್ರಕಾರ ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಇವತ್ತು ಕೋರ್ಟ್ ಅಲ್ಲಿ ಏನ್ ತೀರ್ಪು ಬರುತ್ತೆ ನೋಡೋಣ. ಅದಾದ ನಂತರ ವಿಚಾರಣೆಗೆ ಹೋಗೋದಾ ಬೇಡವಾ ಅನ್ನೋ ನಿರ್ಧಾರ ತೆಗೆದುಕೊಳ್ತಾರ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ ಅವ್ರಿಗೆ ಇಡಿ ಕೊಟ್ಟಂತಹ ನೋಟಿಸ್, ಆ ನೋಟಿಸ್ ನಲ್ಲಿ ಇವತ್ತೇ ತನಿಖೆ ವಿಚಾರಣೆಗೆ ಬನ್ನಿ ಅಂತ ಸೂಚನೆ ಇದೆಯಾ ಅದರಲ್ಲಿ? ಹೌದು. ಅಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಇಡಿಯಿಂದ ಸಿಎಂ ಪತ್ನಿ ಪಾರ್ವತಿ ಹಾಗೂ ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕಳೆದ ಗುರುವಾರ ಒಂದು ನೋಟಿಸ್ ಅನ್ನ ಕೊಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಅಂದ್ಬಿಟ್ಟು ಒಂದು ನೋಟಿಸ್ ಅನ್ನ ಕೊಡಲಾಗಿತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಇವತ್ತು ವಿಚಾರಣೆಗೆ ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ ಏನಿದ್ದಾರೆ ಅವರು ವಿಚಾರಣೆಗೆ ಹಾಜರಾಗುವುದು ಬಹುತೇಕ ಡೌಟ್. ಯಾಕಂದ್ರೆ ಇವತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಈ ಒಂದು ನೋಟಿಸ್ ಕ್ರಮವನ್ನ ಪ್ರಶ್ನಿಸಿ, ಅಂದ್ರೆ ಇಡಿ ಕೊಟ್ಟಿರುವಂತಹ ನೋಟಿಸ್ನ ಕ್ರಮವನ್ನ ಪ್ರಶ್ನಿಸಿ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕೊಂಡಿರುವಂಥದ್ದು. ಆ ಒಂದು ಅರ್ಜಿಯ ವಿಚಾರಣೆಯನ್ನು ತುರ್ತಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಒಂದು ಅರ್ಜಿಯಲ್ಲಿ ಮನವಿಯನ್ನು ಕೂಡ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ ಅವರು ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಆ ಒಂದು ಅರ್ಜಿಯನ್ನು ಕೈಗೆತ್ಕೊಳ್ತಾರೆ. ಹೀಗಾಗಿ ಇವತ್ತು ಬಹುತೇಕ ವಿಚಾರಣೆಗೆ ಹಾಜರಾಗುವಂಥದ್ದು ಡೌಟ್ ಅಂತಲೇ ಹೇಳ್ಬೋದು. ಅಂದರೆ ಹೈಕೋರ್ಟ್ ಯಾವ ರೀತಿ ಆರ್ಗ್ಯುಮೆಂಟ್ಸನ್ನು ಮಾಡುತ್ತೆ, ಏನು ಆರ್ಡರನ್ನು ಕೊಡುತ್ತೆ, ಅದ್ರ ಮೇಲೆ ನೋಡಿಕೊಂಡು ನಾವು ಇಡಿ ಒಂದು ನೋಟಿಸ್ಗೆ ಉತ್ತರ ಕೊಡಬೇಕೋ ಬೇಡವಾ ಅನ್ನೋದ್ರ ಬಗ್ಗೆ ತಮ್ಮ ವಕೀಲರ ಜೊತೆ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಹೀಗಾಗಿ ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಅಂದರೆ ಇಡಿಯ ನೋಟಿಸ್ ಕ್ರಮವನ್ನು ಪ್ರಶ್ನಿಸಿ ಒಂದು ಅರ್ಜಿಯನ್ನು ಏನು ಹಾಕಿದ್ದಾರೆ ಅದ್ರ ವಿಚಾರಣೆ ಮಧ್ಯಾಹ್ನ ಬರೋದ್ರಿಂದ ಬಹುತೇಕ ಇವತ್ತು ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.